ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವರಿಬ್ಬರ ಮತಿಯನ್ನೇ ಅಳಿಸಿಬಿಟ್ಟಿದ್ದಾನೆ ಆ ಮಂತ್ರವಾದಿ ತ್ರಯಂಬಕ. ಇದಕ್ಕೆ ಉತ್ತರ ನೀನೇ ಕಂಡುಕೊಳ್ಳಬೇಕು ಶಿವಾನಿ. ಪೂರ್ವ ದಿಕ್ಕೋ ಕಣ್ಣೂರು. ಜೈ ಭೋಲೆನಾಥ. ಕಟ್ಕಟ ಕೊನೆಯ ಸಮಯದಲ್ಲಿ ಇದೆಂತಹ ನಿರ್ಧಾರ ದೇವ. ಇದು ಎಲ್ಲ ಸರಿ ಹೋಗಿ ನಾಗರಾಜನಿಗೆ ಪಟ್ಟಾಭಿಷೇಕ ಆಗಬೇಕಾದ ಸಮಯ, ನಾಗರಾಣಿ ಪಟ್ಟದರಸಿ ಆಗಬೇಕಾದ ಸಮಯ, ಇಂತಹ ಸಮಯವನ್ನ ಮುಂದೆ ಹಾಕಿದೆಯ ದೇವ, ಅಥವಾ ಅದಾಗಬಾರದು ಎಂದು ನಿರ್ಧಾರ ಮಾಡಿಬಿಟ್ಟೆಯ? ಇಂತಹ ಕಟು ನಿರ್ಧಾರ ಯಾಕೆ ತಂದೆ? ಸತ್ಯದ ಅಂತ್ಯ ಬಂದಾಗ ನಂಬಿಕೆಗೆ ಅರ್ಥವೇ ಇಲ್ಲ. ನಿನ್ನನ್ನು ನಂಬಿದರೆ ಜೀವನ ಸಾರ್ಥಕ, ಇಲ್ಲವಾದಲ್ಲಿ ಎಲ್ಲವೂ ಅನರ್ಥ ಎಂದು ನಿನ್ನನ್ನು ಅರಿಯುವ ಪ್ರಯತ್ನ ಮಾಡಿದ ಜೀವಗಳಿಗೆ ಯಾಕೆ ಈ ಶಿಕ್ಷೆ? ಎಲ್ಲ ಸರಿ ಹೋಗಿ ಇನ್ನೇನು ನಾಗಮಣಿ ನನ್ನ ಕೈ ಸೇರ್ಬೇಕು. ಅಷ್ಟರಲ್ಲಿ ಮತ್ಯಾವುದೋ ಗರುಡ ಪಕ್ಷಿ ಬಂದು ನಾಗಮಣಿನ ಹೊತ್ಕೊಂಡು ಹೋಯ್ತಲ್ಲ. ಪೂರ್ವ ಜನ್ಮದ ನನ್ನ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಾಯ್ತು. ನನ್ನ ಸೇಡು ಮುಗೀತು. ಇಷ್ಟಾದ್ಮೇಲೂ ನಾಗಮಣಿ ಭೂಲೋಕದಲ್ಲೇ ಉಳಿಯೋ ಹಾಗಾಯ್ತಲ್ಲ. ಪರಮೇಶ್ವರ ಏನಿದೆಲ್ಲ? ಏನೇನ್ ಇಚ್ಛೆ? ಯಾಕೆ ನನಗೆ ಪರೀಕ್ಷೆ ಮೇಲೆ ಪರೀಕ್ಷೆಗಳನ್ನ ಓಡ್ತಾ ಇದೆಯಾ? ನನ್ನ ಆದಿ ನನ್ನ ಆದಿಶೇಷ. ಅಯ್ಯೋ, ನಾನು ಶತಶೃಂಗನ ಹಿಂಬಾಲಿಸ್ಕೊಂಡು ಓಡ್ತಿರ್ಬೇಕಾದ್ರೆ ನನ್ನ ಹಿಂದೆ ತ್ರಿಶೂಲಾಭ ಇಬ್ರು ಬರ್ತಿದ್ರಲ್ಲ. ಆಮೇಲೆ ನಾನು ಈ ಕಡೆ ಬಂದೆ. ಅಯ್ಯೋ, ಎಲ್ಲಿ ಹೋದ್ರು ಅವರಿಬ್ರು? ಪರಮೇಶ್ವರ, ನನ್ನ ಕೈಲಿದ್ದ ನಾಗಮಣಿ ಕಳೆದು ಹೋದ್ರು. ನನ್ನ ಜೊತೆಗಿರೋ ಮಹಾಶಕ್ತಿ ಆದಿಶೇಷ ಅವನೊಬ್ಬ ನನಗೆ ಸಿಕ್ಕಿದ್ರೆ ಸಾಕು. ನಾವು ಮತ್ತೆ ನಾಗಮಣಿನ ಪಡ್ಕೊಂಡು ನಾಗಲೋಕಕ್ಕೆ ಮರಳಿ ಹೋಗೋದು ಕಷ್ಟದ ವಿಚಾರನೇ ಅಲ್ಲ. ಪರಮೇಶ್ವರ, ನಾನು ಏನಾದ್ರೂ ಅಪರಾಧ ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆದ್ರೆ ಇಂಥ ಶಿಕ್ಷೆ ಮಾತ್ರ ಕೊಡ್ಬೇಡ ತಂದೆ. ದಯವಿಟ್ಟು ನನಗೆ ನನ್ನ ತ್ರಿಶೂಲ್ ಮತ್ತೆ ನನಗೆ ಸಹಾಯ ಮಾಡ್ತಿದ್ದ ಇಬ್ರು ಸಿಗೋ ಹಾಗೆ ಮಾಡು. ಸಿಗೋ ಹಾಗೆ ಮಾಡು ಪರಮೇಶ್ವರ. ತ್ರಿಶೂಲ್, ಅಭಯ್, ತ್ರಿಶೂಲ್. ಭೋಲೆನಾಥ, ನಿನ್ನದು ಕಾಪಾಡೋ ಕೈಗಳು, ಕಾಡೋ ಯೋಚನೆ ಯಾಕೆ ದೇವ? ಅವನು ನಿನ್ನ ಅಂಶದ ಕೂಸು, ಅವಳು ನಿನ್ನ ಅರ್ಧಾಂಗಿಯ ಶಕ್ತಿಯ ಪ್ರತಿಫಲ. ಅವರನ್ನ ನೀನೇ ಕಾಯದೆ ಹೋದರೆ ಉಳಿದವರ ಪಾಡೇನು ಪಶುಪತೇಶ್ವರ? ನಿನ್ನ ಮಾಯೆಗೆ ಸಿಕ್ಕಿ ಆ ಜೀವ ತತ್ತರಿಸಿ ಹೋಗಿದೆ. ಪ್ರತಿದಿನ ಪ್ರತಿಕ್ಷಣ ತಾನೇ ಹುಡುಕೋ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದೆ ತತ್ತರಿಸಿ ಹೋಗಿದೆ. ಇಂತಹ ಸಮಯದಲ್ಲೇ ದುಷ್ಟ ಶಕ್ತಿಗಳು ಅವನ ಸುತ್ತ ನಿಂತು ಕೇಕೆ ಹಾಕುತ್ತಿದೆ ದೇವ. ಪರಮ ಪಾವನವಾದ ನಾಗಮಣಿ ಅಲ್ಲಿಂದ ಕದಲಿ ಮತ್ತೆಲ್ಲಿಗೆ ಹೋಗುತ್ತಿದೆ ದೇವ? ಇಲ್ಲಿ ನಿನ್ನ ಇಚ್ಛೆಯಾದರೂ ಏನಿದೆ ದೇವ? ಆ ಜೀವಗಳಿಗೆ ಇನ್ನು
ಸಂಕಟ ಕೊಡಬೇಡ ಶಂಕರ, ಸಂಕಟ ಕೊಡಬೇಡ. ಜೈ ಭೋಲೆನಾಥ. ತ್ರಿಶೂಲ್, ಅಭಯ್ ಅವರೇ, ನಿಮ್ಮಿಂದ ತುಂಬ ದೊಡ್ಡ ಸಹಾಯ ಆಗಿದೆ. ನಿಮ್ಮ ಸಹಾಯದಿಂದ ನನಗೆ ನನ್ನ ಆದಿಶೇಷ ಸಿಗೋ ಹಾಗಾಯಿತು. ನಿಮ್ಮ ದೇಹಕ್ಕೆ ತ್ರಿಶೂಲಾತ್ಮ ಸೇರದೆ ಹೋಗಿದ್ದಿದ್ರೆ ಯಾವುದು ಕೂಡ ಕೊನೆ ಆಗ್ತಾ ಇರಲಿಲ್ಲ. ತ್ರಿಶೂಲ್, ನಾವು ನಮ್ಮ ನಾಗಲೋಕ ಎಲ್ಲಾನು ಕಡೆಯವರೆಗೂ ಇವ್ರಿಗೆ ಕೃತಜ್ಞತರಾಗಿರ್ಬೇಕು. ಅಷ್ಟು ದೊಡ್ಡ ಸಹಾಯ ಮಾಡಿದ್ದಾರೆ ಇವ್ರು ನಮಗೆ. ಇವ್ರಿಗೆ ಏನ್ ಮಾಡಿದ್ರು ಅದು ಕಡಿಮೆನೆ. ತ್ರಿಶೂಲ? ಯಾರು ತ್ರಿಶೂಲು? ಓ, ನಿನಗೆಲ್ಲ ಅರ್ಥ ಆದ್ಮೇಲೂ ನಿನ್ನ ತ್ರಿಶೂಲ್ ಅಂತ ಕರೆಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಲ್ವಾ? ಆದಿಶೇಷ, ನಿಮಗೆ ಕ್ಲಾರಿಟಿ ಇಲ್ಲ ಅನ್ಸುತ್ತೆ. ಮೊದಲು ನನ್ನನ್ನು ತ್ರಿಶೂಲ್ ಅಂತ ಕರಿತೀರಾ, ಇವ್ರನ್ನ ಅಭಯ್ ಅಂತ ಕರಿತೀರಾ, ಆಮೇಲೆ ನನ್ನನ್ನು ಆದಿಶೇಷ ಅಂತ ಕರಿತೀರಾ. ಅದು ಸರಿ, ಇವ್ರು ಯಾರು? ನಾನು ಯಾಕೆ ಇಲ್ಲಿದ್ದೀನಿ? ಹೌದು, ನೀವು ಯಾರು ಗೊತ್ತಾಗಲಿಲ್ಲ. ನಾನು ಆದಿಶೇಷ, ನೀನ್ ಶಿವಾನಿ. ಒಂದು ನಿಮಿಷ, ನಾವು ನಿಮ್ಮನ್ನ ನಾವು ಯಾರು ಅಂತ ಕೇಳಿದ್ದು, ನೀವು ಯಾಕೆ ನಿಮ್ಮ ಹೆಸರು ಹೇಳ್ತಿದ್ದೀರಾ? ಅಲ್ಲ, ನಾವು ಇಲ್ಲೇನು ಮಾಡ್ತಿದ್ದೀವಿ? ಇವ್ರು ಯಾರು? ನನ್ನ ಜೊತೆ ಅವರ ಮನಸ್ಸನ್ನು ಸಾಯಿಸುತ್ತಿದ್ದೇನೆ. ಮಾರ್ತಿ, ನಾವು ಹಾಕಿರೋ ಬೆಲೆಗೆ ಹಂದಿ ಏನಾರು ಬಿದ್ದಿದ್ದೇನು? ನೀರು ಕುಡಿಯಕ್ಕೆ ಬರೋ ಟೈಮ್ ಆಯ್ತು, ಬಿದ್ದಿರತ್ ನಡೆಯೋಣ, ನೋಡೋಣ. ಇಂಥ ಟೈಮ್ನಲ್ಲಿ ಆ ಮಾದೇವ ಎಲ್ಲಿ ಹೋಗ್ಯಾನ? ನಾನು ಅವನೇ ಬಲೆ ಹಾಕಿದ್ದು, ಈ ಟೈಮ್ನಲ್ಲಿ ಇಲ್ಲ ಅಂದ್ರೆ ಹೇಗೆ? ಬಾರ ಕಣ, ನಾ ಎಲ್ಲಿ ಹೋಗಿದ್ಯಾ? ಸ್ವಲ್ಪ ಅದೆಲ್ಲ ನಿನ್ಗೋಳು ಇದ್ದಿದ್ದೆ, ಬೇಗ ಹೋಗ ನಡಿ. ಮಾದಲಮ್ಮ, ಏನು ತಾಯಿ, ಇದ್ದಕ್ಕಿದ್ದ ಹಾಗೆ ನಿನ್ನ ಮುಖವು ಪ್ರಕಾಶಮಾನವಾಗಿ ಪಡೆಯುತ್ತಿರುವುದಲ್ಲ, ಇದು ನಿನ್ನ ಮಂದಹಾಸನೆ. ಮಾದಲಮ್ಮ, ನೀನು ಕಳುಹಿಸುತ್ತಿರುವ ಸೂಚನೆ ಯಾವುದೆಂದು ತಿಳಿಸುತ್ತಾಯೇ? ತಿಳಿಸು. ಸ್ವಾಮಿಗಳೇ, 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 ಜೈ ಭೋಲೆನಾಥ. ಶಿವಾನಿ, ಸಪ್ತ ಲೋಕಗಳ ಸಕಲ ಕಷ್ಟಗಳಿಗೂ ಪರಿಹಾರ ಕೊಡುವವಳು ನೀನು. ನಿನ್ನ ಕಷ್ಟಕ್ಕೆ ನನ್ನನ್ನು ಬರಮಾಡುವೆ. ಇವ್ರು ಯಾರು? ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ನೋಡಿದ್ರ ಸ್ವಾಮಿಗಳೇ, ಇದು ಇವರಿಬ್ರು ಸ್ಥಿತಿ. ಈಗ ನಾನು ಏನ್ ಮಾಡ್ಲಿ? ಪರಿತಪಿಸದಿರು ಶಿವಾನಿ, ಇದು
ಆ ಸರ್ವೇಶ್ವರನ ಇಚ್ಛೆಯಾಗಿರಬಹುದು. ನಿಮ್ಮ ಮಾತಿನ ಅರ್ಥ ಏನು ಸ್ವಾಮಿಗಳೇ? ನಾಗಮಣಿ ಈಗ ಪೂರ್ವ ಶಕ್ತಿಯಲ್ಲಿದೆ, ಅದನ್ನ ಯಾರು ಬಳಕೆ ಮಾಡ್ಕೊಂಡ್ರು ಅದು ದೈವ ಇಚ್ಛೆ ಅಂತ ಹೇಳ್ಬೋದಾ? ಹಾಗೆ ಇವರಿಬ್ರು ಹೀಗಿರೋದು ಕೂಡ ದೈವ ಇಚ್ಛೆ ಅಂತ ಹೇಳ್ತಾ ಇದ್ದೀರಾ? ಸಕಲ ಚರಾಚರಗಳ ನಾಥ ವಿಶ್ವನಾಥ ಮಹೇಶ್ವರ, ಅವನಪ್ಪಣೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಸಹ ಅಲ್ಲಾಡಲಾಡಲ್ಲ. ಆ ಕರುಣಾಕರನ ರಕ್ಷೆ ಇದ್ದಾಗಲೂ ಕೂಡ ಇಂತಹ ಒಂದು ಸಮಸ್ಯೆ ಉದ್ಭವಿಸಿದೆ ಎಂದರೆ ಅದಕ್ಕೊಂದು ಮಹತ್ತರವಾದ ಕಾರಣ ಇರಲೇಬೇಕು ಶಿವಾನಿ. ನಾನು ಕ್ಷಣ ಕ್ಷಣಕ್ಕೂ ನಂಬಿಕೆ ಕಳ್ಕೋತಾ ಇದ್ದೀನಿ ಸ್ವಾಮಿಗಳೇ. ದಯವಿಟ್ಟು ಇವರಿಬ್ರನ್ನ ಮೊದಲನ್ನ ಹಾಗೆ ಮಾಡಿ. ಆದಿಶೇಷನ್ಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ. ಅವನು ಮೊದಲನಾಗಾದ್ರೆ ನಾವಿಬ್ರು ಸೇರಿ ನಾಗಮಣಿ ಹುಡುಕ್ಬೋದು. ಅದು ಬಿಟ್ಟು ನನ್ನ ಮುಂದೆ ಬೇರೆ ದಾರಿ ಕಾಣ್ತಿಲ್ಲ ಸ್ವಾಮಿಗಳೇ. ಯಾಕೆ ಸ್ವಾಮಿಗಳೇ, ಏನಾಯ್ತು? ಘನಘೋರವಾದ ವಿಪತ್ತು ಜರುಗಿ ಹೋಗಿದೆ ಶಿವಾನಿ. ಇವರಿಬ್ಬರ ಮತಿಯನ್ನೇ ಅಳಸಿಳಿಸಿದ್ದಾನೆ ಆ ಮಂತ್ರವಾದಿ ತ್ರಯಂಬಕ. ಅಂದ್ರೆ ನೀವು ಹೇಳ್ತಿರೋದು ಹೌದು ಶಿವಾನಿ. ಇಂತಹ ಘನಘೋರ ಪ್ರಯೋಗವನ್ನು ಮಾಡಿದಂತಹ ತ್ರಯಂಬಕ ಬದುಕೆಲ್ಲ ಅವನಿಲ್ಲದ ಕಾರಣಕ್ಕೆ ಇದಕ್ಕೆ ಪರಿಹಾರವೋ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಸ್ವಾಮಿಗಳೇ? ಸತ್ತವನ್ನ ಮತ್ತೆ ಬದುಕಿಸಿ ಇವರಿಬ್ರನ್ನ ಸರಿ ಮಾಡೋದು ಅಸಂಭವ. ನಾನು ಏನ್ ಮಾಡಬೇಕು? ನನ್ನ ಮುಂದಿನ ಹೋರಾಟಕ್ಕೆ ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ನನ್ನ ಜೊತೆಗಿರ್ಬೇಕು. ನಮ್ಗಿಷ್ಟೆಲ್ಲ ಸಹಾಯ ಮಾಡಿದ ಅಭಯ್ ಕೂಡ ಮೊದಲಿನ ಹಾಗಾಗ್ಬೇಕು. ಇದಕ್ಕೇನಾದ್ರು ಪರಿಹಾರ ಇದ್ರೆ ದಯವಿಟ್ಟು ಹೇಳಿ ಸ್ವಾಮಿಗಳೇ. ಎಲ್ಲಿಗೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ಅಲ್ಲಿಗೆ ಹೋಗೋದ್ರಿಂದ ಆಗೋ ಉಪಯೋಗ ಆದ್ರೂ ಏನು? ಕಾಣೆ ಆಗಿರೋ ನಾಗಮಣಿ ಒಂದ್ ಕಡೆ, ನನ್ನ ಮೇಲಿರೋ ಅಷ್ಟು ಜವಾಬ್ದಾರಿ ಒಂದ್ ಕಡೆ, ಇಂಥ 1000 ಸಮಸ್ಯೆಗಳಿರುವಾಗ ನಾವ್ ಎಲ್ಲಕ್ಕೆ ಹೋಗ್ಬೇಕು ಸ್ವಾಮಿಗಳೇ? ನಿನ್ನ ಸಕಲ ಸಮಸ್ಯೆಗಳಿಗೆ ಪರಿಹಾರ ಪೂರ್ವವಾಗಿನಲ್ಲಿ ಶಿವಾನಿ. ಇದಕ್ಕೆ ಉತ್ತರ ನೀನೇ ಕಂಡುಕೊಳ್ಳಬೇಕು ಶಿವಾನಿ. ಈಗಲೇ ಪೂರ್ವ ದಿಕ್ಕೋ ಕಣ್ಣೂರು. ಕಣ್ಣೂರು ಅಂದ್ರೆ ಕಣ್ಣೂರು ಗಂಡ ಬೇರುಳ್ಳ ಪಕ್ಷಿಗಳ ತವರೂರಾಗಿದ್ದಂತ ದೊಡ್ಡ ಊರು. ಕಣ್ಣಮ್ಮ ದೇವಿಯ ತವರೂರು. ಏನಾದ್ರು ನಕ್ಷತ್ರ ತಗೊಂಡಿರ್ಬೋದಾ ಅಣ್ಣ? ಏರೋಪ್ಲೇನಿಂದ ಯಾರನ್ನ ಹಾಕಿಕ್ ಹೋಗ್ಬಿಟ್ರಾ? ಏರೋಪ್ಲೇನಿಂದ ಈ ತರ ಹೊಳೆದೇನಾರ ಹಾಕ್ತಾರಣ್ಣ? ನೋಡು, ತುಂಬಾ ವಿಚಿತ್ರವಾಗಿದೆ. ಏನ್ ಮಾಡೋದಣ್ಣ? ಊರಿನ ದೊಡ್ಡವ್ರು ಅಂದ್ರೆ ವಸಂತಣ್ಣ, ಅವ್ರು ಬಂದು ನೋಡ್ರೆ ಗೊತ್ತಾಗುತ್ತೆ. ಅದು ಹೋಗಿ ವಸಂತನ ಕರ್ಕೊಂಬರ್ರು. ಹಾಂ ಸರಿ. ಕಣ್ಣೂರು
ಮಹಾಶಕ್ತಿ ದೇವತೆ ಕಣ್ಣಮ್ಮ ಇರುವ ಊರು. ಎಕ್ಸ್ಕ್ಯೂಸ್ ಮೀ, ಅಲ್ಲ ನೀವು ಏನ್ ಮಾತಾಡ್ತಿದ್ದೀರಾ? ನಾವ್ಯಾಕೆ ಇಲ್ಲಿದ್ದೀವಿ? ಏನಾದ್ರೂ ಮಾತಾಡಿ. ಅಲ್ಲ ನಮ್ಗೊಂದ್ಲ ನಮ್ಗೆ, ಇವ್ರು ನೋಡಿದ್ರೆ ಕಣ್ಣೂರು ಹೆಣ್ಣೂರು ಅಂತ ಏನೇನೋ ಮಾತಾಡ್ತಿದ್ದಾರೆ. ನೋಡಿ, ಇವ್ರ ಮಾತೆಲ್ಲ ಕೇಳಿ ನನಗೂ ತಲೆ ಕೆಟ್ಟೋಗಿದೆ. ಇವ್ರು ಹೇಳೋದೆಲ್ಲ ಕೇಳಿಸ್ಕೊಂಡ್ರೆ ನನಗೂ ಯಾಕೋ ಒಂಥರ ಭಯ ಆಗ್ತದೆ. ನೋಡಿ, ಇಲ್ಲಿ ನಾನು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವ್ಯಾರು? ಇಲ್ಲಿ ಸುತ್ತಮುತ್ತ ಏನು ನಡೀತಾ ಇದೆ? ಏನೋ ಗೊಂದಲ. ನನ್ನ ಕಣ್ಮುಚ್ಚಿದ್ರೆ ಕಣ್ಣೆದ್ರಿಗೆ ಯಾರ್ಯಾರೋ ಬರ್ತಾ ಇದ್ದಾರೆ. ಏನೇನೋ ನಡೀತಾ ಇದೆ, ಒಂಥರ ಎಲ್ಲ ಮುಸ್ಕಾಗಿ ನಡೀತಾ ಇದೆ. ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇದೆ. ಅದ್ರ ನಿಜವಾಗ್ಲೂ ನೀವು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ವೆರಿ ಸಾರಿ. ನನಗೂ ಹಾಗೆ ಅನಿಸ್ತಿದೆ. ಇವ್ರನ್ನ ನೋಡ್ತಿದ್ರೆ ಇವ್ರನ್ನ ಮೊದಲು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇವ್ರು ನನಗೆ ತುಂಬ ಬೇಕಾದವರು ಅಂತ ಅನ್ನಿಸ್ತಿದೆ. ಆದರೆ ಇವ್ರು ಯಾರು ಅಂತ ಅರ್ಥ ಆಗ್ತಿಲ್ಲ. ನೋಡಿ ಗುರುಗಳೇ, ಇವರಿಬ್ರು ಒಂದೇ ಥರ ಮಾತಾಡ್ತಾ ಇದ್ದಾರೆ. ಇವರಿಬ್ರಲ್ಲಿ ಆದಿಶೇಷ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇವರಿಬ್ರು ಏನು ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಆದರೆ ಇವರಿಬ್ರು ಮಾತಲ್ಲಿ ಏನೋ ಸತ್ಯ ಇದೆ ಅಂತ ನನಗೆ ಅನ್ನಿಸ್ತಿದೆ. ದಯವಿಟ್ಟು ಇದಕ್ಕೇನಾದರೂ ಪರಿಹಾರ ಇದ್ರೆ ಹೇಳಿ ಸ್ವಾಮಿಗಳೇ. ಹೇಳಿದ್ದೀನಲ್ಲ ಶಿವಾನಿ, ಪರಿಹಾರವಿರುವುದು ಪೂರ್ವ ದಿಕ್ಕಿನಲ್ಲಿರುವ ಕಣ್ಣೂರಿನಲ್ಲಿ. ಅಲ್ಲ, ಕಣ್ಣೂರಲ್ಲಿ ಇವರಿಬ್ರಿಗೂ ಆಗಿರೋ ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟಕ್ಕೂ ಕಣ್ಣೂರಿಗೂ ನಾಗಗಳಿಗೂ ಇರೋ ಸಂಬಂಧ ಆದ್ರೂ ಏನು? ಕಣ್ಣೂರಿನಲ್ಲಿರುವ ಕಣ್ಣಮ್ಮ ದೇವಿಗೂ ನಾಗಲೋಕಕ್ಕೂ ಅವಿನಾಭಾವ ಸಂಬಂಧವಿದೆ. ದಕ್ಷ ಯಜ್ಞದಲ್ಲಿ ಸತಿಯ ಕಳೇಬರವನ್ನು ಹೊತ್ತು ಶಿವ ರುದ್ರ ತಾಂಡವ ಆಡುವ ಹೊತ್ತಿನಲ್ಲಿ ಆ ಮಹಾವಿಷ್ಣು ಸತಿದೇವಿಯ ದೇಹವನ್ನು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಛಿದ್ರಗೊಳಿಸುತ್ತಾನೆ. ಆ ದೇಹದ ತುಂಡುಗಳು ಒಂದೊಂದು ಭಾಗಗಳಲ್ಲಿ ಹೋಗಿ ಬೀಳುತ್ತವೆ. ಆ ಭಾಗಗಳು ಬಿದ್ದಂತಹ ಜಾಗಗಳು ಇಂದು ಮಹಾ ಪುಣ್ಯ ಕ್ಷೇತ್ರಗಳಾಗಿವೆ. ಸತಿಯ ಕಣ್ಣು ಬಿದ್ದ ಜಾಗ ಕಣ್ಣಮ್ಮ ದೇವಿಯ ಉಗಮ ಸ್ಥಾನವಾಗುತ್ತದೆ. ಅದೇ ಕಣ್ಣೂರು ಎಂದು ಪ್ರಚಲಿತವಾಗಿದೆ. ಕಣ್ಣೂರಿನಲ್ಲಿ ಮಾತ್ರ ಇವರಿಬ್ಬರ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಅಷ್ಟೇ ಅಲ್ಲ ಶಿವಾನಿ, ನಿನ್ನನ್ನು ಕಾಪಾಡುವ ಶಕ್ತಿಯು ಸಹ ಅದೇ ಊರಿಗಿದೆ.
ಮಾಡಿ ಹೊಂಚು ಹಾಕಿ ನಮ್ಮೂರೊಳಗೆ ಬಂದಿದ್ದು ಅಲ್ದೆ ನಮ್ಮೂರೊಳಗೆ ಕಚ್ಚಕ್ ನೋಡ್ತಾ ಇದ್ಯಾ? ಕೆಟ್ಟ ಹಾವೆ ಇದು ಕಣ್ಣೂರು. ಹಾವುಗಳಿಗೆ ಇಲ್ಲದೂರು, ಹಾವುಗಳಿಗೆ ಸಲ್ಲದೂರು. ಒದ್ದಾಡು. ನನ್ನವನ್ನ ನೋಡ್ದೆ, ನನ್ನವನ ಜೊತೆ ಮಾತಾಡ್ದೆ, ನಾನು ಒದ್ದಾಡ್ತಾ ಇದ್ದೀನಲ್ಲ, ಹಾಗೆ ನನ್ನವನ್ನ ಬಂದಿರೋ ನೀವುಗಳು ಒದ್ದಾಡ್ಬೇಕು. ಯಾವ ಹಾವುಗಳು ಕೂಡ ಬದುಕಿರಬಾರ್ದು. ಕಣ್ಣೂರಿಗೆ ಬಂದವರು ಯಾರು ವಾಪಸ್ ಹೋಗ್ಬಾರ್ದು. ಕಣ್ಣೂರಿಗೆ ಬಂದಿರೋ ಹಾವುಗಳಿಗೆ ಇದೇ ಗತಿ.